ಈ ಬಾರಿ ದಸರಾದ ಪಂಚಾಂಗವನ್ನು ನೋಡ್ತಾ ಇದ್ದಾಗ, ದಸರಾದ ವಿಚಾರಗಳನ್ನು ಯೋಚನೆ ಮಾಡ್ತಾ ಇದ್ದಾಗ ಪಂಚಾಂಗವನ್ನು ನೋಡಿದ್ವಿ. ಅದರಲ್ಲಿ ಸೆಪ್ಟೆಂಬರ್ 21 ಅಂದರೆ 21/9/2025 ವಿಶ್ವಾವಸುನಾಮ ಸಂವತ್ಸರದ ಮಹಾಲಯ ಅಮಾವಾಸ್ಯ ಇದೆ 21ಕ್ಕೆ. ಅಂದರೆ ಅದು ಭಾದ್ರಪದ ಮಾಸದ ಕೊನೆಯ ದಿನ. ಸೊ ಅದಾಗಿ ಮಾರನೇ ದಿನದಿಂದಾನೇ ಶರನ್ನವರಾತ್ರಿ ಆರಂಭ, ಅಂದರೆ ಆಶ್ವಯುಜ ಮಾಸ ಆರಂಭ. ಈ ಆಶ್ವಯುಜ ಮಾಸದ ಆರಂಭ 22ನೇ ತಾರೀಕು ಪಂಚಾಂಗದಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ನೋಡ್ತಾ ಹೋದೆ ನಾನು, 2ನೇ ತಾರೀಕು ವಿಜಯದಶಮಿ. ಅಲ್ಲಿಗೆ 22ನೇ ತಾರೀಕು ಶರನ್ನವರಾತ್ರಿ ಆರಂಭವಾದರೆ ಗಾಂಧಿ ಜಯಂತಿ ಇರುವಂತಹ ಅಕ್ಟೋಬರ್ 2ನೇ ತಾರೀಕು ನೀವು ನೋಡಿದ್ರೆ 11 ದಿನ ಆಗಿಬಿಡುತ್ತೆ. 22ಕ್ಕೆ ಶರನ್ನವರಾತ್ರಿ ಆರಂಭಿಸಿ 10 ದಿನಕ್ಕೆ ಮುಗಿಬೇಕಾಗಿತ್ತಲ್ಲ. ಯಾಕೆಂದರೆ 9 ದಿನಗಳ ನವರಾತ್ರಿ, 1 ದಿನ ವಿಜಯದಶಮಿ. ಆದರೆ ಇದನ್ನು ನೋಡಿದಾಗ ನನಗೆ 11 ದಿನಗಳು ಕಾಣಿಸ್ತು. ಅಮಾವಾಸ್ಯೆನೂ ಸೇರಿದಂಗೆ 12 ದಿನ, ಅಮಾವಾಸ್ಯೆ ಬಿಟ್ಟು ಮಾರನೇ ದಿನದಿಂದ ಲೆಕ್ಕ ಹಾಕಿದ್ರೆ 11 ದಿನ. ವಿಜಯದಶಮಿ ಹಾಗಿದ್ದರೆ 11ನೇ ದಿನಕ್ಕೆ ಬಂದರೆ ದಸರಾ 11 ದಿನಗಳ ಆಚರಣೆಯಾಗಿರುತ್ತೆ ಅನ್ನೋದು ತೀರ್ಮಾನ. ಆಮೇಲೆ ಅರಮನೆಯ ಪಂಚಾಂಗವನ್ನು ನೋಡಿದೆ, ಸಂಪತ್ ಕೃಷ್ಣ ಜೋಯಿಸರ ಪಂಚಾಂಗ. ಅಲ್ಲಿ ಧರ್ಮಾಧಿಕಾರಿಗಳು ಅರಮನೆಯಲ್ಲಿ ಇವತ್ತೂ ಕೂಡ ಆ ತಿಥಿ ಜ್ಯೋತಿಷ್ಯ ನಕ್ಷತ್ರಗಳನ್ನೆಲ್ಲ ಹೇಳೋರು ಅವರೇನೆ. ಅವರ ಪಂಚಾಂಗದಲ್ಲೇ 11 ದಿನ ಪ್ರಿಂಟ್ ಆಗಿದೆ. ಅಂದರೆ ಅರಮನೆಯ ಪಂಚಾಂಗ, ಅಧಿಕೃತ ಅರಮನೆಯ ಪಂಚಾಂಗದಲ್ಲೇ 11 ದಿನ ಇದೆ. ಒಂಟಿಕೊಪ್ಪಲ್ ಪಂಚಾಂಗವನ್ನು ನೋಡಿದೆ, ಅದು ಕೂಡ 11 ದಿನ ವೈಷ್ಣವಾಲಯಗಳಲ್ಲಿ ಮತ್ತು ಅರಮನೆಯ ಸಂಪ್ರದಾಯದಂತೆ 11 ದಿನ ತೋರಿಸ್ತಾ ಇದೆ. ಶೈವಾಲಯ ಸಂಪ್ರದಾಯದಲ್ಲಿ 10 ದಿನ ಅಂತ ರಾತ್ರಿನೇ ಮಾಡಬೇಕು ಅಂತಿದೆ. ಇಲ್ಲಿ ರಾತ್ರಿ ಅಂತೂ ವಿಜಯದಶಮಿ ಮಾಡೋಕ್ಕಾಗಲ್ಲ, ಮಾರನೇ ದಿನವೇ ಮಾಡಬೇಕು. ಹಾಗಾಗಿ ಈ ಪರಂಪರೆಯ ಪ್ರಕಾರ 11 ದಿನ ಆಗುತ್ತೆ. ಸೊ ಇನ್ನು ದಿನದರ್ಶಿಕೆಗಳು ನೀವು ನೋಡ್ಬೋದು. ಈ ಥರ ಯಾವುದೇ ಒಂದು ದಿನದರ್ಶಿಕೆಗಳನ್ನು ತೊಗೊಂಡ್ರೆ ನೀವು, ಇದೆಲ್ಲ ದಿನದರ್ಶಿಕೆಗಳು. ನೀವು ಇದು ನನ್ನ ಮನೇಲಿ ಯಾವುದೋ ಒಂದಿದೆ, ಮಲ್ಲಿಗೆ ಕ್ಯಾಲೆಂಡರ್ದು ಯಾರ್ದೋ ಇರಬೇಕಿದು. ಇದೇ ಥರ ನೀವು ಹೋದರೆ ಎಲ್ಲ ಕ್ಯಾಲೆಂಡರ್ಗಳನ್ನು ನೀವು ನೋಡಿ ಪ್ರಿಂಟ್ ಆಗಿರೋದ್ರಲ್ಲೆಲ್ಲ, ಅದರಲ್ಲೂ ಕೂಡ ಎಲ್ಲ 11 ದಿನದ ಆಚರಣೆಗಳೇ ಇದೆ. ಒಟ್ಟಿನಲ್ಲಿ ವಿಶೇಷವಾದದ್ದೇನಪ್ಪ ಅಂದರೆ ಈ ಬಾರಿಯ ದಸರಾ 11 ದಿನಗಳ ಆಚರಣೆಯಲ್ಲಿ ನಡೆಯಲಿದೆ ಅನ್ನೋದು ಇವುಗಳಿಂದ ಗೊತ್ತಾಗ್ತಾ ಇದೆ. ಹೌದು, ನನ್ನ ಅನುಭವದಲ್ಲಿ ಇದೇ ಫಸ್ಟ್ ಆಗ್ತಾ ಇರೋದು. 9 ದಿನದಲ್ಲೇ, ಅಂದರೆ 9ನೇ ದಿನಾನೇ ಮಹಾನವಮಿ, ಆವತ್ತೇ ವಿಜಯದಶಮಿ ಆಗಿರೋದಿದೆ. ಆದರೆ ಇದರಲ್ಲಿ ಏನಾಗಿದೆ ಅಂದರೆ ಇವತ್ತು ವಿಜಯದಶಮಿ ಮತ್ತು ಮಹಾನವಮಿ ಎರಡೂ ನೀವು ನೋಡಿದ್ರೆ ಎರಡೂ ಸಪ್ರೇಟ್ ದಿನ ಆಗೋಗಿದೆ. ಸೊ ಹಾಗಾಗಿ ಅಂದರೆ ಮಾಮೂಲಿ ನವಮಿ ಮತ್ತು ದಶಮಿ ಎರಡೂ ಬೇರೆ ಬೇರೆ ದಿನಾನೇ ಇದೆ. ಆದರೆ ಪಂಚಮಿ ಮಾತ್ರ 2 ಸಲ ಬರ್ತಾ ಇದೆ, 26, 27. ಹಾಗಾಗಿ ಇದು ಸೇರಿಸಿ 11 ದಿನ ಆಗ್ತಾಯಿದೆ. ಅಂದರೆ ಈ 11 ದಿನ ಏನು ನಡೆಯುತ್ತೆ, ಇದು ವಿಶೇಷ ಸಂವತ್ಸರ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಯಾವ ಥರ ನಡೆದಿತ್ತಾ ಅಂತ? ಇಲ್ಲ, ನನಗೆ ಗೊತ್ತಿಲ್ಲ. ಹಿಂದೆ ನಡೆದಿರಬಹುದೇನೋ ಗೊತ್ತಿಲ್ಲ. ಆದರೆ ನಮ್ಮ ಅನುಭವಗಳಲ್ಲಿ ನೋಡಿದಾಗ ಇದು ಈ ಥರ ಬಂದಿಲ್ಲ. ಹಿಂದೆ ಇನ್ನೂ ನಮಗಿಂತ ಇತಿಹಾಸದಲ್ಲಿ ಏನಾದರೂ ದಾಖಲೆ ಆಗಿದ್ರೆ ಈಗ ನೋಡಬೇಕು, ಗೊತ್ತಿಲ್ಲ. ಯಾವ ರೀತಿ ಆಚರಣೆ ಮಾಡ್ತಾರೆ ಸರ್ 11 ದಿನ ಅಂದಮೇಲೆ? ಈಗ ಬದಲಾವಣೆಗಳೇನಾದ್ರು ಅಂದರೆ ಬದಲಾವಣೆಗಳು ಆಗಲೇ ಬೇಕಾಗ್ತದೆ. ಯಾಕಂದರೆ 9 ದಿನಗಳ ಬದಲು 10 ದಿನದ ಆಚರಣೆ ಇರುತ್ತಲ್ಲ. ಆದರೆ ಇವುಗಳಿಗೂ ಕೂಡ ಆಯಾ ದೇವಸ್ಥಾನದ ಪರಂಪರೆಗಳಿರ್ತವೆ. ಉದಾಹರಣೆಗೆ ಇವಾಗ ಮೇಲ್ಕೋಟೆ ಚಲುವರಾಯಸ್ವಾಮಿ ದೇವಸ್ಥಾನದ ಪರಂಪರೆ ಬೇರೆ, ಬಂದು ಬೇರೆ ಬೇರೆ, ಆ ಪರಂಪರೆಗೆ ಅನುಗುಣವಾಗಿ ಅವ್ರು ಮಾಡ್ತಾರೆ. ಚಾಮುಂಡಿ ಬೆಟ್ಟದ ಪರಂಪರೆ ಬೇರೆ, ನಂಜನಗೂಡಿನ ಪರಂಪರೆ ಬೇರೆ. ಅಂದರೆ 3, ಒಂದು ಶಾಕ್ತ, ಒಂದು ಶೈವ, ಇನ್ನೊಂದು ವೈಷ್ಣವ. ಸೊ ಹಾಗಾಗಿ ಅವರು ಹಿಂದಿನಿಂದ ಏನು ನಡೆಸ್ಕೊಂಡ್ಬರ್ತಾ ಇರ್ತಾರೋ ಅದನ್ನು ಹೇಗೆ ಹೆಚ್ಚಿಸ್ಬೇಕು ಅಂತ ಅವರೇ ತೀರ್ಮಾನ ಮಾಡ್ಕೊಂಡು ಮಾಡಬೇಕಾಗ್ತದೆ. ಇದನ್ನ ಅರಮನೆ ಆಡಳಿತ ಮಂಡಳಿ ಗಮನಕ್ಕೆ ಬಂದಿದೆಯಾ, ಅಥವಾ ಅವ್ರೇನಾದ್ರು ನಿಮಗೆ ಕಮ್ಯುನಿಕೇಟ್ ಮಾಡೋಂಥ ಪ್ರಯತ್ನ ಆಗಿದೆಯಾ? ಇಲ್ಲ, ಅವ್ರದ್ದೇ ಆದಂತಹ ಒಂದು ಸಿಸ್ಟಮಲ್ಲಿ ಇರ್ತಾರೆ. ಅವರು ಹೈ ಪವರ್ ಕಮಿಟಿ ಅಂತಿರುತ್ತೆ, ಸರ್ಕಾರದ ನಿರ್ಧಾರಕ್ಕೆ ಬರಬೇಕು. ಕೇವಲ ಅವರು ಅರಮನೆ ಮಂಡಳಿ ಮಾತ್ರ ಅಲ್ಲ, ಅವರು DC ಅವ್ರ ಜೊತೆಯಲ್ಲಿ DC ಮತ್ತು ಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ, ಯಾಕೆಂದರೆ ಅವರೇ ಡೈರೆಕ್ಟರ್ ಇರ್ತಾರೆ ಅರಮನೆ ಮಂಡಳಿಗೆ. ಹಾಗಾಗಿ ಅವ್ರದ್ದೇ ಆದಂತಹ ಹೈ ಪವರ್ ಕಮಿಟಿನ ಅವರು ತೀರ್ಮಾನ ಮಾಡ್ತಾರೆ. ಬಹುಶಃ ಅದನ್ನು ನಿಮ್ಗೆ ಅಫಿಷಿಯಲ್ ಆಗಿ ಅವ್ರು ಹೇಳ್ಬೋದು ಅಷ್ಟೇ. ನಾವೇನಿದ್ರು ಈ ಪಂಚಾಂಗದಲ್ಲಿ ಹೀಗಿದೆ ಅಂತ ನಾನು ನಿಮ್ಗೆ ಹೇಳ್ದೆ ಅಷ್ಟೇ, ಕ್ಯಾಲೆಂಡರ್ಗಳಲ್ಲಿ ಹೀಗಿದೆ ಅಂತ ಹೇಳ್ತಾ ಇದ್ದೆ. ಸರ್ಕಾರದ ನಡೆ ಯಾವ ರೀತಿ ಇರುತ್ತೆ ಅಂತ ಸರ್ಕಾರದ ವಿಚಾರಗಳನ್ನು ಅವರು ಹೈ ಪವರ್ ಕಮಿಟಿಲಿ ತೀರ್ಮಾನ ಮಾಡಿ ಅವರು ಹೇಗೆ ನಡೆಸ್ತಾರೆ ಅನ್ನೋದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಾರೆ ಅವರು. ಅಂದರೆ ಈಗ ಈ ಎಷ್ಟು ಪಂಚಾಂಗಗಳಲ್ಲಿ ಇದೇ ರೀತಿಯಾದಂಥ ಕಂಡು ಬಂದಿದೆ. ನೀವು ಹೇಳಿದ್ರೆ ಈಗ ಒಂದು 3-4 ಪಂಚಾಂಗಗಳಿದ್ದಾವೆ, ಆ ಪಂಚಾಂಗಗಳೆಲ್ಲವೂ ಕೂಡ ಅದೇ ರೀತಿ ಇದೆ. ಹೌದು, ಎಲ್ಲ ಪಂಚಾಂಗಗಳಲ್ಲೂ ಹಾಗಿದೆ. ಅದು ಅರಮನೆ ಪಂಚಾಂಗ ಅನ್ನೋದು ನಮಗೆ ಮುಖ್ಯವಾಗ್ತದೆ. ಯಾಕೆಂದರೆ ಅದು ಅವರು ಆಚರಣೆ ಮಾಡುವಂತಹ ಪಂಚಾಂಗ, ಅದರಲ್ಲೂ ಹಾಗೆ ಇದೆ. ಯಾಕೆಂದರೆ ಈಗ ಎಲ್ಲವೂ ಕೂಡ ಒಂದು ಪರಂಪರೆ, ಒಂದು ಆಚರಣೆ, ಒಂದು ಇತಿಹಾಸ ಮತ್ತು ಸಂಸ್ಕೃತಿ. ಸರ್ಕಾರ ಇರೋದು ಕೂಡ ಪರಂಪರೆ, ಇತಿಹಾಸ, ಸಂಸ್ಕೃತಿನ ಎತ್ತಿಡಿಯೋಕ್ಕೋಸ್ಕರ. ಸೊ ಹಾಗಾಗಿ ಅರಮನೆಯಲ್ಲಿ ಏನು ಪರಂಪರೆಗಳು ಬಂದಿತ್ತೋ
ಆ ಪರಂಪರೆಗಳನ್ನು ಎತ್ತಿಡಿತಾರೆ ಅವರು. ಇಲ್ಲಿ ತನಕ ಅವರು ಎತ್ತಿಡಿತಾ ಇರೋದು ಹಾಗೇನೆ. ನಾಡಹಬ್ಬ ಅಂತ ಯಾಕೆ ಘೋಷಣೆ ಮಾಡಿದ್ದಾರೆ? ಹಿಂದಿನಿಂದ ಬಂದಿರುವಂತಹ ಪರಂಪರೆ ಸಂಸ್ಕೃತಿನ ಎತ್ತಿಡಿತಾ ಇದ್ದಾರೆ. ಈಗಲೂ ಕೂಡ ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ತಾರೆ. ಓಕೆ